ಜೆನೆಟಿಕ್ ಡಿಸಾರ್ಡರ್ಸ್ ಅಂದರೆ ಕಾಮನ್ಲಿ ಗೊತ್ತಿರೋ ಹಾಗೆ ಹೆರಿಡಿಟ್ರಿ, ತಂದೆ ತಾಯಿಯಿಂದ ಮಕ್ಕಳಿಗೆ ಬರುವಂಥ ರೋಗಗಳು, ಜನ್ರೇಷನ್ ಟು ಜನ್ರೇಷನ್ ಕ್ಯಾರಿ ಫಾರ್ವರ್ಡ್ ಮಾಡುವಂಥ ರೋಗಗಳನ್ನು ಹೆರಿಡಿಟ್ರಿ ಅಂತೀವಿ. ಇದರಲ್ಲಿ 3 ಥರ ಬರುತ್ತೆ: ಸಿಂಗಲ್ ಜೀನ್ ಮತ್ತು ಕ್ರೋಮೋಸೋಮಲ್ ಆ್ಯಂಡ್ ಮಲ್ಟಿಫ್ಯಾಕ್ಟೋರಿಯಲ್ ಡಿಸಾರ್ಡರ್ಸ್. ಫಸ್ಟ್ ಆ್ಯಂಡ್ ಸೆಕೆಂಡ್ ಸಿಂಗಲ್ ಜೀನ್ ಆ್ಯಂಡ್ ಕ್ರೋಮೋಸೋಮಲ್ ಡಿಸಾರ್ಡರ್ನ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ ನಾವು ಸ್ಕ್ಯಾನಿಂಗ್ ಮಾಡೋದ್ರಿಂದ, ತಂದೆ ತಾಯಿಗಳನ್ನು ಸ್ಕ್ರೀನಿಂಗ್ ಮಾಡೋದ್ರಿಂದ, ಆಮೇಲೆ ಬ್ಲಡ್ ಟೆಸ್ಟ್ ಮಾಡಿಸೋದ್ರಿಂದ ನಾವು ಇದನ್ನು ಐಡೆಂಟಿಫೈ ಮಾಡ್ಬೋದು ಮತ್ತು ಅದನ್ನು ಅವಾಯ್ಡು ಮಾಡ್ಬೋದು. ನೋ ವರಿ. ಬಟ್ ಮಲ್ಟಿಫ್ಯಾಕ್ಟೋರಿಯಲ್ ಡಿಸಾರ್ಡರ್ಸ್ ಇದೆ ಅಲ್ವಾ, ಅದು ಮೇಜರ್ ಆಗಿ ಸೊಸೈಟಿನ ಹಾಳು ಮಾಡ್ತಾ ಇದೆ. ಅದ್ರ ಜೊತೆಗೆ ಸ್ಪೆಷಲಿ ಯಂಗ್ ಜನ್ರೇಷನ್ನು ಹ್ಯಾಸ್ ಎ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಹಾರ್ಟ್ ರಿಲೇಟೆಡ್ ಇಶ್ಯೂ, ಥೈರಾಯ್ಡ್ ಆ್ಯಂಡ್ ಕ್ಯಾನ್ಸರ್ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಆ್ಯಂಡ್ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್. ಮೊದಲೆಲ್ಲ 55-60 ವಯಸ್ಸಿಗೆ ಬರುವಂಥ ರೋಗಗಳು ಇವಾಗ 35-40 ವಯಸ್ಸಿಗೆ ಬರ್ತಾ ಇದೆ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಆ್ಯಂಡ್ ಹೆರಿಡಿಟಿ. ಎಷ್ಟೊಂದು ಜನಕ್ಕೆ ಯಂಗ್ ಜನ್ರೇಷನಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ ಅಂತಂದ್ರೂ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಥೈರಾಯ್ಡ್, ಕ್ಯಾನ್ಸರ್ ಇವೆಲ್ಲ ಬರ್ತಾ ಇದ್ದಾವೆ ಬಿಕಾಸ್ ಆಫ್ ಮೇಜರ್ ಇಂಪ್ಯಾಕ್ಟ್ ಆಗ್ತಿರೋದು ಲೈಫ್ ಸ್ಟೈಲಿಂದ. ಲೈಫ್ ಸ್ಟೈಲ್ ಅನ್ನೋದು ಬಹಳ ಮುಖ್ಯ ಜೀವನದಲ್ಲಿ. ಬಿಕಾಸ್ ಎಷ್ಟೊಂದು ಜನ ಲೈಫ್ ಸ್ಟೈಲೇ ಸರಿ ಇಲ್ಲ, ಅವಾಗ ಹೆರಿಡಿಟರಿ ರೋಗಗಳನ್ನು ನಾವೇ ಬಾ ಅಂತ ಕರ್ಕೊಂಡು ರೋಗಗಳನ್ನು ತರಿಸ್ಕೊಂಡಂಗಿರುತ್ತೆ. ಒಂದು ಚಿಕ್ಕ ಎಕ್ಸಾಂಪಲ್ ಅಂತಂದರೆ ಕಳ್ಳ ಬಂದ್ಬಿಟ್ಟು ಎಲ್ಲರೂ ಇರೋವಾಗ ಡೇ ಟೈಮಲ್ಲಿ, ಆಮೇಲೆ ಯಾವುದು ಏನು ಪ್ರೀ ಪ್ಲಾನ್ಡ್ ಇಲ್ಲದೆ ಬಂದು ಕಳ್ಳತನ ಮಾಡೋಂಗಿಲ್ಲ. ಬಿಕಾಸ್ ಪ್ರಾಪರ್ ಆಗಿ ಒಂದು ಪ್ಲಾನ್ ಮಾಡಿಕೊಂಡು ಅದನ್ನ ಎಕ್ಸಿಬಿಟ್ ಮಾಡ್ತಾನೆ. ಯಾರು ಇಲ್ಲದೆ ಇರುವಂಥ ಟೈಮಲ್ಲಿ, ರಾತ್ರಿ ಟೈಮಲ್ಲಿ, ಆಮೇಲೆ ಎಲ್ಲರೂ ಎಚ್ಚರ ಇಲ್ಲದೆ ಇರುವಂಥ ಟೈಮಲ್ಲಿ ಬಂದು ಕಳ್ಳತನ ಮಾಡ್ತಾನೆ. ಅವನಿಗೆ ಫೇವರೇಬಲ್ ಎನ್ವೈರ್ಮೆಂಟ್ ಬೇಕು ಅಂತ. ಅದೇ ಥರ ನಮ್ಮ ಹೆರಿಡಿಟರಿ ಡಿಸಾರ್ಡರ್ಸ್ ಅನ್ನೋದು ನಮ್ಮ ಜೀನಲ್ಲಿ ಇರುತ್ತೆ, ಬಟ್ ನಾವು ಅದನ್ನ ಟೈಮ್ ಕೊಟ್ಟು ಅದಕ್ಕೆ ಫೇವರೇಬಲ್ ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡಿದ್ರೆ ಅಷ್ಟೇ ಬರುತ್ತೆ ಹೊರತು ಸುಮ್ಮನೆ ಬರೋದಿಲ್ಲ. ಇನ್ನೊಂದು ಕ್ವಶನ್, ಹೆರಿಡಿಟರಿ ಅನ್ನೋದು ರೋಗಗಳನ್ನು ನಾವು ತಪ್ಸಕ್ಕಾಗಲ್ವಾ ಅಂತ. 100% ನಿಮ್ಮ ಹೆರಿಡಿಟರಿ ರೋಗಗಳನ್ನು ತಪ್ಪಿಸ್ಕೋಬಹುದು ಬೈ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಆ್ಯಂಡ್ ಎನ್ವೈರ್ಮೆಂಟಲ್ ಫ್ಯಾಕ್ಟರ್. ಇಷ್ಟು ತಪ್ಸಕ್ಕಾಗಿಲ್ಲ ಅಂತಂದ್ರೂ 30-35 ವಯಸ್ಸಿಗೆ ಬರುವಂಥ ರೋಗಗಳನ್ನು ನಾವು ಕಂಟ್ರೋಲ್ ಮಾಡಿಬಿಟ್ಟು ಡಿಲೇ ಮಾಡಿ ಲೇಟಾಗಿ ಬರೋ ಥರ ಆದರೂ ನೋಡ್ಕೋಬಹುದು. ಅವೆಲ್ಲ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಆ್ಯಂಡ್ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ನ ನಾವು ಅನುಸರಿಸಿದ್ರೆ ಹೆರಿಡಿಟರಿ ರೋಗಗಳನ್ನು ತಪ್ಪಿಸ್ಬೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.